ಒಂದ್ ಕಡೆ ಪಬ್ಲಿಕ್ ಟಿವಿ ರಂಗಂದು ರಂಗು ಬಿಚ್ಚಿ ಆ ನಿಜವಾದ ಮುಖವನ್ನ ವೆರಿ ಶಾರ್ಟ್ಲಿ ಎಕ್ಸ್ಪೋಸ್ ಆಗ್ತಾನೆ. ಪಬ್ಲಿಕ್ ಟಿವಿ ರಂಗ ಹವಾಯಿ ಚಪ್ಲಿ ರಂಗ ಹೋಗಿ ಬೆಂಜ್ ರಂಗ ಹೋಗಿ ಬಂಗಾರದ ಮಂಡಿನ ಒಡೆಯ ರಂಗ. ಆಗ ಅದನ್ನ ತೋರಿಸ್ತಾರೆ ವೆರಿ ಶಾರ್ಟ್ಲಿ. ಅದೊಂದು ಸೈಡ್ಗಿರ್ಲಿ. ಮೊನ್ನೆ ಮುನ್ರತ್ತದು ಆಡಿಯೋ ವೈರಲ್ ಆಯಿತು. ನಿಮಗೆ ಗೊತ್ತಿರಲಿ ಸ್ನೇಹಿತರೆ, ಕೊನೆಯದಾಗಿ ನನ್ನ ಹತ್ರ ಬಂತು ಆ ಆಡಿಯೋ. ನನಗೆ ತಂದ್ಕೊಟ್ಟವರು ಒಬ್ಬ ವ್ಯಕ್ತಿ. ಅದಕ್ಕೆ ಮುಂಚೆ ಒಂದು ಚಾನೆಲ್ಗೆ ಹೋಗಿದೆ. ಆ ಚಾನಲ್ ಅದನ್ನ ಎಕ್ಸ್ಪೋಸ್ ಮಾಡಕ್ಕೆ 75 ಲಕ್ಷ ಇಸ್ಕೊಂಡಿದ್ದಾನೆ. ಬಿಲೀವ್ ಇಟ್ ಆರ್ ನಾಟ್. ಒಬ್ಬ ಚಾನೆಲ್, ಒಂದು ರಂಗಣ್ಣನ ಕತೆ, ಪಬ್ಲಿಕ್ ಟಿವಿ ರಂಗಣ್ಣನ ಕತೆ ಆದ್ರೆ ಇನ್ನೊಬ್ಬ ಚಾನೆಲ್ ಓನರು ಈ 3 ತಿಂಗಳ ಹಿಂದೆ ಮುನಿ ಆಡಿಯೋ ಎಕ್ಸ್ಪೋಸ್ ಆಗ್ಬೇಕಾಗಿತ್ತು. ಒಬ್ಬ ಚಾನೆಲ್ ಓನರು ಇಲ್ಲೇ ಯಶವಂತಪುರದಲ್ಲಿದ್ದಾನೆ. ಚಾನೆಲ್ ಅವರು 75 ಲಕ್ಷ ಇಸ್ಕೊಳೋನೆ. ಏಯ್, ಮಾನ ಮರಿದಿದ್ದೀನ ನಿನಗೆ? ಯಾವ ಸೀಮೆ ಚಾನಲ್ ಓನರ ನೀನು? ಯಾವ ಸೀಮೆ ಚಾನಲ್ ಓನರಲ್ಲಿ ಆ ನ್ಯೂಸ್ ರೀಡರ್ನ ಬಿಡಲ್ಲ ನೀನು? ಮನೆ ಮಾಡಿಕೊಟ್ಟು ಅವ್ರನ್ನ ಬಿಡಲ್ಲ. ಆ ಆಡಿಯೋ ಕ್ಲಿಪ್ನ ಕರ್ನಾಟಕ ಜನತೆಗೆ ಎಕ್ಸ್ಪೋಸ್ ಮಾಡಕ್ಕೆ ನಿನಗೆ ಮೀಟರ್ ಬೇಕಲ್ಲೇನೋ? ಮೀಟರ್ ಇಲ್ಲ ಅಂದ್ರೆ ಹೆಂಗ್ ಇಸ್ಕೊಂಡು 75 ಲಕ್ಷ ವಾಪಸ್ ಕೊಟ್ಟವನೇ. ಅವರು ಬಿಡಿಲ್ಲ. ಹೇಳ ಹೆಸರು, ಲೇ ಫೋನ್ ಮಾಡೋ, ಯಾಕೆ ಇಸ್ಕೊಂಡೆ ಅಂತ. ಯಶವಂತಪುರದವನೇ ಫೋನ್ ಮಾಡಲೇ. ಬಡ ಪತ್ರಕರ್ತ ಹೋಗಿ, ಹವಾಯಿ ಚಪ್ಲಿ ಪತ್ರಕರ್ತ ಹೋಗಿ ಡೀಲ್ಗಳಾಗ್ಬಿಟ್ಟಿದ್ದೀರಾ. ಯಾವ ನೈತಿಕತೆ ಇದೆಯಪ್ಪ ನಿಮ್ಮೆಲ್ಲರಿಗೂ? ನಾನು ಎಲ್ಲರೂ ಅಂತ ಹೇಳಲ್ಲ, ಪ್ರಾಮಾಣಿಕ ಚಾನಲ್ಸ್ ಇವತ್ತು ಇದೆ. ನಮ್ಮ ಜಿ ಟಿವಿ ನೋಡಿ, ಜಿ ಟಿವಿ ನೋಡಿ. ನನ್ನ ಪ್ರೋಗ್ರಾಮ್ ಆಗ್ತಾರೆ ಅಂತ ಹೇಳ್ತಾ ಇಲ್ಲ, ಇರೋದ್ರಲ್ಲಿ ಪ್ರಾಮಾಣಿಕವಾಗಿ ನಡೆಸುವಂತ ಚಾನಲ್ಸ್ ಇವತ್ತು ಇದೆ. ನಮ್ಮ DD1 ನೋಡು, ಏನ್ ಇನ್ಫ್ಲೂಯೆನ್ಸ್ ಮಾಡ್ತಾರೆ DD1ಗೆ. ಜಿ ಟಿವಿ ನೋಡು, ಬರೀ ಇಲ್ಲಿ ಕ್ಲಿಪ್ ಹಾಕಿದ್ದನ್ನ ಯೂಟ್ಯೂಬರ್ಸ್ ಹಾಕ್ಬಿಟ್ಟು ಅವರು ವ್ಯೂವರ್ಸ್ ಕೊಟ್ರೆ ದೊಡ್ಡ ಚಾನಲ್ ಯಾವನು ಹಾಕಲ್ಲ. ಎಲ್ಲ ಡೀಲ್ ಆಗ್ಬಿಟ್ಟಿದ್ದೀರಾ. ಒಂದ್ ಹೆಜ್ಜೆ ಮುಂದೆ ಹೋಗಿ ನಾಯ್ಡುಗಳನ್ನ ಬೆಳೆಸೋ ರಂಗಣ್ಣ, ಹವಾಯಿ ಚಪ್ಲಿ ಹೋಗಿ ಬೆಂಜ್ ರಂಗಣ್ಣ ಆದ. ಬೆಂಜ್ ಹೋಗಿ ಬಂಗಾರದ ಮಣ್ಣಿನ ಒಡೆಯ ರಂಗಣ್ಣ ಆಗಿದ್ದಾನೆ. ವೆರಿ ಶಾರ್ಟ್ಲಿ ಅವನು ಬೈಲಿಗೆ ಬರ್ತಾನೆ. ರಂಗ ಬೈಲಿಗೆ ಬರ್ತಾನೆ. ಪಬ್ಲಿಕ್ ಟಿವಿ ರಂಗ ಬೈಲಿಗೆ ಬರ್ತಾನೆ. ಅವನು ಬಾಡಿಗೆಗೆ ತರೋ ಬಿಲ್ಡಿಂಗು, ಓಡಾಡೋದು ಬೆಂಜಲ್ಲಿ, ಆದ್ರೆ ಬಾಡಿಗೆ ಕೊಡೋದು ಹಳೆ ಅಂಬಾಜ್ ಡಬ್ಬಾ ಕಾರ್ ಬಾಡಿಗೆ ಕೊಡ್ತಾವನೆ. ಸರ್ಕಾರಕ್ಕೂ ಅಷ್ಟೇನೆ ಎಲ್ಲೋ ಒಂದ್ ಕಡೆ ಚಾನಲ್ ಒತ್ತಡ ಹಾಕಿ ಕಮ್ಮಿ ರೇಟಲ್ಲಿ ಬಾಡಿಗೆ ಕೊಡ್ತಾನೆ. ಯಾಕೆ ಅಂತ ನಂಗೆ ಕೇಳಕ್ ಹೋಗಲ್ಲ. ಏನೋ ಅವ್ನ ಇಷ್ಟ, ಇರ್ಲಿ ಬಿಡಿ, ಅವ್ನು ಡೀಲ್ ಮಾಡ್ಕೊಂಡವನೆ. ಜೊತೆನಲ್ಲಿ ಇವನು ಯಶವಂತಪುರದವನು 75 ಲಕ್ಷ ಅಂತೆ. ಲೈ ಯಶವಂತಪುರದವನೇ ಹೆಂಗೋ ಇಸ್ಕೊಂಡೆ 75 ಲಕ್ಷ? ನಾನು ಇಸ್ಕೊಂಡೇನೆ 75 ಲಕ್ಷ. ನೋಡ, ವೈರಲ್ ಮಾಡಿಲ್ಲೇನೋ ಅದನ್ನ? ಅರೆಸ್ಟ್ ಆಗಿಲ್ಲೇನೋ ಅವನು? ಮುನಿ ಅರೆಸ್ಟ್ ಆಗಿಲ್ವಾ? ನಿನಗೆ ಮೀಟ್ರ್ ಇಲ್ಲ ಲೇ ಡುಮಾ, ನಿಂಗೆ ಮೀಟ್ರ್ ಇದೆಯಾ? 75 ಲಕ್ಷ ಯಾಕೆ ವಾಪಸ್ ಕೊಟ್ಟೆ? ವಾಪಸ್ 75